ಗೆಳೆಯರೇ, ಇವತ್ತು ನಾವು ಓಯೋ ಆ್ಯಪ್ನಲ್ಲಿ ಯಾವ ರೀತಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು ಮತ್ತು ಆ ಒಂದು ಆ್ಯಪ್ನಲ್ಲಿ ಯಾವ ರೀತಿ ನಾವು ರೂಮ್ನ ಬುಕ್ ಮಾಡಬಹುದು ಅಂತ ಸಂಪೂರ್ಣವಾಗಿ ನಾನು ಇವತ್ತು ಹೇಳ್ತೀನಿ. ಅದಕ್ಕಾಗಿ ಏನೇನು ಪ್ರೊಸೆಸ್ ಇರುತ್ತೆ, ಏನೇನು ಡೀಟೇಲ್ಸ್ ಹಾಕಬೇಕು, ಯಾವ ರೀತಿ ನಾವು ಆ ಒಂದು ರೂಮ್ಸ್ಗಳನ್ನು ಬುಕ್ ಮಾಡ್ಕೋಬಹುದು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಯಾವ ರೀತಿ ನಾವು ಹೋಟೆಲ್ಸ್ಗಳನ್ನ ಸರ್ಚ್ ಮಾಡಬೇಕು ಎಲ್ಲವನ್ನು ಕೂಡ ಡೀಟೇಲ್ಸ್ ಹೇಳ್ತೀನಿ ಇವತ್ತು. ಇಲ್ಲಿ ನೋಡಿ, ಆ್ಯಪ್ನ ಓಪನ್ ಮಾಡ್ಕೊತೀನಿ, ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಮಾಡಿದ ನಂತರದಲ್ಲಿ ಈ ರೀತಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರದಲ್ಲಿ ಯಾವ ರೀತಿ ನಾವು ಅಕೌಂಟನ್ನು ಮೊದಲು ಕ್ರಿಯೇಟ್ ಮಾಡೋದು ಅಂತ ಹೇಳ್ತೀನಿ. ನಾನು ಇದುವರೆಗೂ ಓಯೋ ಅಕೌಂಟನ್ನು ಕ್ರಿಯೇಟ್ ಮಾಡಿಲ್ಲ. ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಪರ್ಮಿಷನ್ಸ್ಗೆ ಅಲೌ ಮಾಡಬೇಕಾಗುತ್ತೆ. ಫೈಲ್ ದ ಯೂಸಿಂಗ್ ಆ್ಯಪ್ ಅಂತ ಏನಿದೆ ಆ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಫೈಲ್ ದ ಯೂಸಿಂಗ್ ಆ್ಯಪ್ ಅಂತ. ನಂತರದಲ್ಲಿ ಇಲ್ಲಿ ಫೋನ್ ನಂಬರ್ನ ಹಾಕಿ ನಾವು ಕಂಟಿನ್ಯೂ ಮಾಡಬೇಕಾಗುತ್ತೆ. ಅಥವಾ ಗೂಗಲ್ ಅಕೌಂಟು ಅಥವಾ ಟ್ರೂ ಕಾಲರ್ ಅಕೌಂಟ್ ಇದ್ದರೆ ಅದರ ಮೂಲಕನೂ ಕೂಡ ನೀವು ಲಾಗಿನ್ ಮಾಡ್ಕೋಬೋದು ನೇರವಾಗಿ. ನಾನು ಫೋನ್ ನಂಬರ್ನ ಹಾಕಿ ಲಾಗಿನ್ ಮಾಡ್ಕೋತೀನಿ. ಇಲ್ಲಿ ನೋಡಿ, ಫೋನ್ ನಂಬರ್ ಎಂಟ್ರಿ ಮಾಡಬೇಕು. ಮಾಡಿ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋತೀನಿ. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಫೋನ್ಗೆ OTP ಬರುತ್ತೆ. OTPನ ಹಾಕಿದ ತಕ್ಷಣದಲ್ಲಿ ಅದು ಆಟೋಮೆಟಿಕ್ಕಾಗಿ ವೆರಿಫೈ ಆಗಿ ಈ ರೀತಿ ನಮ್ಮ ಡೀಟೇಲ್ಸ್ನ ಕೇಳುತ್ತೆ. ನಮ್ಮ ಹೆಸರು ಸಂಪೂರ್ಣ ಅಂತ ನಮ್ಮ ಹೆಸರನ್ನ ಇಲ್ಲಿ ಎಂಟರ್ ಮಾಡಬೇಕು. ಮಾಡಿದ ನಂತರದಲ್ಲಿ ಒಂದು ನಿಮಿಷ ಇಲ್ಲಿ ನಮ್ಮ ಹೆಸರನ್ನ ಹಾಕಿ ನಾವು ನಮ್ಮ ಫೋನ್ ನಂಬರ್ನ ಹಾಕಿ ಇಮೇಲ್ ID ಬೇಕಂದರೆ ಹಾಕ್ಬೋದು, ಇಲ್ಲಾಂದರೆ ಆಪ್ಷನಲ್ಲಿದೆ ಹಾಕಿ ನಾವು ಲಾಗಿನ್ ಮಾಡ್ಕೋಬೇಕಾಗುತ್ತೆ. ನನ್ನ ಹೆಸರು ಹಾಕ್ತೀನಿ. ರೆಫರಲ್ ಕೋಡ್ ಅಂತ ಇದೆ, ಅದನ್ನು ಏನು ಮಾಡೋದಕ್ಕೆ ಹೋಗಬೇಡಿ, ಅದನ್ನು ಗ್ಯಾಪ್ ಬಿಡಿ. ನಂತರದಲ್ಲಿ ಫೋನ್ ನಂಬರ್ ಆಲ್ರೆಡಿ ಇದೆ. ನಂತರದಲ್ಲಿ ಇಲ್ಲಿ ಇಮೇಲ್ ID ನ ಎಂಟರ್ ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ನೋ ಪ್ರಾಬ್ಲಮ್. ನಾನು ಎಂಟರ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ನಾವು ಕಂಟಿನ್ಯೂ ಮಾಡ್ಕೊಳ್ಳೋಣ. ಫೋನ್ ನಂಬರು, ಇಮೇಲ್ ID, ಕ್ರಿಯೇಟ್ ಅಕೌಂಟ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ರಿಯೇಟ್ ಅಕೌಂಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ಬಾಕ್ಸ್ ಮೇಲೆ ಈ ರೀತಿ ಟಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಕ್ಲಿಕ್ ಮಾಡ್ತೀನಿ. ಮಾಡಿದ ತಕ್ಷಣದಲ್ಲಿ ನೇರವಾಗಿ ನಮ್ಮ ಆ್ಯಪ್ ಅನ್ನೋದು ಓಪನ್ ಆಗುತ್ತೆ. ನೋಟಿಫಿಕೇಷನ್ಸ್ಗೆ ಅಲೌ ಮಾಡಿ. ಮಾಡಿದ ನಂತರದಲ್ಲಿ ನಾವು ನಮ್ಮ ಹೋಟೆಲ್ಸ್ಗಳನ್ನ ಯಾವ ರೀತಿ ಹುಡುಕಬೇಕು ಅಂತ ಹೇಳ್ತೀನಿ. ಮೊದಲು ನಾವು ಮೇಲ್ಗಡೆ ಸರ್ಚ್ನಲ್ಲಿ ನಮ್ಮ ಊರಿನ ಹೆಸರನ್ನ ಸರ್ಚ್ ಮಾಡೋದ್ರ ಮೂಲಕ ನಾವು ಹುಡುಕ್ಬೋದು. ಅಥವಾ ಇಲ್ಲಿ ನಿಯರ್ ಬೈ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮಗೆ ನಮ್ಮ ಒಂದು ಸನಿಹದಲ್ಲಿ ಇರುವಂಥ ಅಥವಾ ನಮ್ಮ ಸಮೀಪ ಇರುವಂಥ ಯಾವುದೇ ಹೋಟೆಲ್ಸ್ಗಳನ್ನ ನಾವು ಸರ್ಚ್ ಮಾಡ್ಕೋಬಹುದು. ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ನಿಯರ್ ಬೈ ಯಾವ ಒಂದು ಡೇಟ್ಗೆ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಇಲ್ಲಿ ಸರ್ಚ್ ಮಾಡಿದರೆ ನಿಮಗೆ ನಿಯರ್ ಬೈ ಹೋಟೆಲ್ಸ್ಗಳು ನೋಡೋದಕ್ಕೆ ಸಿಗುತ್ತೆ. ನಂತರದಲ್ಲಿ ಇಲ್ಲಿ ಟುಡೇ ಅಥವಾ ಟುಮಾರೋ ಅಂತ ಇದೆ, ಇಲ್ಲಿ ಯಾವ ಡೇಟ್ಗೆ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ, 18 ಚೆಕ್ ಇನ್ನು, 19 ಚೆಕ್ಔಟ್ ಅಂತೆಲ್ಲ ಬರ್ತಾ ಇದೆ. ನೋಡಿ ಒಂದು ಎಷ್ಟು ಜನ ಅಂತ, ಅಡಲ್ಟ್ಸ್ 1, 2 ಅಥವಾ ಚಿಲ್ಡ್ರನ್ಸ್ ಇದ್ದರೆ ಅವುಗಳನ್ನು ಕೂಡ ಸೆಲೆಕ್ಟ್ ಮಾಡಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ಇನ್ನೂ ಅವೈಲೇಬಲ್ ಇಲ್ಲ ಅಂತ ಬರ್ತಾ ಇದೆ. ಅದಕ್ಕಾಗಿ ನಾನು ಏನು ಮಾಡ್ತೀನಿ, ಯಾವುದಾದ್ರೂ ಒಂದು ಬೇರೆ ಸ್ಥಳದ ಒಂದು ಲೊಕೇಶನ್ ಮೂಲಕ ನಾನು ಸರ್ಚ್ ಮಾಡ್ತೀನಿ. ಈ ರೀತಿ ನೋಡಿ, ಅಪ್ಲೈ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಇಲ್ಲಿ ಯಾವುದೇ ರೀತಿಯಲ್ಲಿ ಹೋಟೆಲ್ಸ್ಗಳು ಬರ್ತಾ ಇಲ್ಲ. ಅದಕ್ಕಾಗಿ ಏನು ಮಾಡ್ತೀನಿ, ನಮ್ಮ ಸ್ಥಳದಲ್ಲಿ ನಾನು ಇರುವಂಥ ಸ್ಥಳದಿಂದ ನಿಯರ್ ಬೈ ಯಾವುದೇ ರೀತಿಯ ಹೋಟೆಲ್ ಇರೋದಿಲ್ಲ. ಅದಕ್ಕಾಗಿ ನಾನು ಬೇರೆ ಡೇಟ್ನ ಸೆಲೆಕ್ಟ್ ಮಾಡಿಬಿಟ್ಟು ನಾನೇನು ಮಾಡ್ತೀನಿ, ಬೇರೆ ಸ್ಥಳದ ಒಂದು ಹೋಟೆಲ್ಸ್ಗಳನ್ನ ಸರ್ಚ್ ಮಾಡ್ತೀನಿ. ಅವೈಲೇಬಲ್ ಇರುವಂಥ ಸ್ಥಳದ ಇಲ್ಲಿ ಸರ್ಚ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದು ಯಾವುದಾದ್ರೂ ಊರನ್ನು ಸರ್ಚ್ ಮಾಡ್ತೀನಿ. ನೋಡಿ, ಮೈಸೂರು ಅಂತ ಸರ್ಚ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಮೈಸೂರಲ್ಲಿ ಅವೈಲೇಬಲ್ ಇರುವಂಥ ಎಲ್ಲ ಒಂದು ಓಯೋ ಒಂದು ಹೋಟೆಲ್ಸ್ಗಳೆಲ್ಲ ಇಲ್ಲಿ ತೋರಿಸುತ್ತೆ. ನೋಡಿ, ಈ ರೀತಿ ನಾವು ಇಲ್ಲಿ ನೋಡಿ, ಈ ರೀತಿ ಮೈಸೂರಿನಲ್ಲಿರುವಂಥ ಎಲ್ಲ ಒಂದು ಪ್ರಾಪರ್ಟೀಸ್ಗಳು ಈ ರೀತಿ ತೋರಿಸ್ತಾ ಇದೆ. ಇದರಲ್ಲಿ ಅದರ ಡೀಟೇಲ್ಸು, ಅದರ ಪ್ರೈಸು ಸಂಪೂರ್ಣವಾಗಿ ಅದರಲ್ಲಿ ಇರುವಂಥ ಮತ್ತೇನಾದರೂ ಆಪ್ಷನ್ಸ್ ಅಥವಾ ಏನಾದರೂ ಮತ್ತು ಫೀಚರ್ಸು ಅಥವಾ ಸರ್ವಿಸಸ್ ಇದ್ದರೆ ಅವುಗಳನ್ನು ಕೂಡ ಅದು ತೋರಿಸುತ್ತೆ. ಅದಕ್ಕಾಗಿ ನಾವು ನಂತರದಲ್ಲಿ ಏನು ಮಾಡ್ಕೊಳ್ಳೋಣ, ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಯಾವುದಾದ್ರೂ ಒಂದು ನೋಡಿ, ಈ ರೀತಿ ಬೇರೆ ಬೇರೆ ರೀತಿಯ ಹೋಟೆಲ್ಸ್ಗಳು, ರೂಮ್ಸ್ಗಳು ತೋರಿಸ್ತಾ ಇದೆ. ಇದರಲ್ಲಿ ಯಾವುದಾದ್ರೂ ಒಂದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಅದರ ಸ್ಥಳ, ಏರಿಯಾ ಕೂಡ ತೋರಿಸ್ತಾ ಇದೆ ಸ್ನೇಹಿತರೆ. ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ನಾವು ಇಲ್ಲಿ ಪ್ರೈಸ್ ಇಲ್ಲಿ ತೋರಿಸ್ತಾ ಇದೆ, GST ಸೇರಿಸಿ ಎಷ್ಟಾಗುತ್ತೆ ಎಲ್ಲವನ್ನು ಕೂಡ ಇಲ್ಲಿ ತೋರಿಸ್ತಾ ಇದೆ. ನಂತರದಲ್ಲಿ ಇಲ್ಲಿ ಪೇ ಆಟ್ ಹೋಟೆಲ್ ಅಂತಲೂ ಕೂಡ ನಾವು ಮಾಡ್ಕೋಬೋದು. ಅಥವಾ ಈಗಲೇ ಬುಕ್ಕಿಂಗ್ ಮಾಡಿ ಪೇಮೆಂಟ್ ಕೂಡ ಈಗಲೇ ಮಾಡ್ಬೋದು. ಇಲ್ಲಿ ಡೇಟ್ನ ಬೇಕಾದರೆ ಚೇಂಜ್ ಮಾಡ್ಕೊಳ್ಳಿ, ಎಷ್ಟು ಜನ ಅನ್ನೋದನ್ನು ಕೂಡ ಬೇಕಾದರೆ ಚೇಂಜ್ ಮಾಡ್ಕೊಳ್ಳಿ. ನಂತರದಲ್ಲಿ ಬುಕ್ ನೌ ಆ್ಯಂಡ್ ಪೇ ಆಟ್ ಹೋಟೆಲ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ನಿಮ್ಮ ಬುಕ್ಕಿಂಗ್ ಅನ್ನೋದು ಸಕ್ಸಸ್ಫುಲ್ ಆಗುತ್ತೆ. ಆದ ನಂತರದಲ್ಲಿ ನೀವು ಇಲ್ಲಿಂದ ಮತ್ತೆ ಪೇಮೆಂಟ್ ಕೂಡ ಮಾಡ್ಬೋದು. ಇಲ್ಲಿ ಪೇ ಅನ್ನುವಂಥ ಆಪ್ಷನ್ ಕೂಡ ಬರ್ತಾ ಇರುತ್ತೆ. ನೀವು ಆನ್ಲೈನ್ ಪೇಮೆಂಟಲ್ಲಿ ಪೇಮೆಂಟ್ ಕೂಡ ಮಾಡಬಹುದು. ಈ ರೀತಿ ನೀವು ಒಂದು ಓಯೋ ಒಂದು ರೂಮ್ಸ್ಗಳನ್ನ ಈಸಿಯಾಗಿ ಬುಕ್ಕಿಂಗ್ ಮಾಡ್ಕೋಬಹುದು.